ಎಲ್ಲರಿಗೂ ನಮಸ್ಕಾರ. ಹೊನ್ನಕುಸುಮ ಸಾಹಿತ್ಯ ವೇದಿಕೆ ಹುನಗುಂದದ ಈ ವೇದಿಕೆ ಮೇಲಿರ್ತಕ್ಕಂತಹ ಡಾಕ್ಟರ್ ಶ್ರೀದೇವಿ ಅವರೇ ಹಾಗೂ ಈ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂತಹ ದೊಡ್ಡಬಸು ಒಡವಡಿಗಿ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಾಹಿತ್ಯ ಆಸಕ್ತ ಮನಸ್ಸುಗಳೇ, ಹಿರಿಯರೇ ಮತ್ತು ಕಿರಿಯರೇ ಮತ್ತು ಗೆಳೆಯರೇ, ದೂರದ ಗಂಗಾವತಿಯಿಂದ ಇವತ್ತು ಹೊನ್ನಕುಸುಮಕ್ಕಾಗಿ ಹೊನ್ನಕುಸುಮದ ಸಾಹಿತ್ಯದ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಸ್ನೇಹಿತರು ಮತ್ತು ಸಹೋದರ ಸಮಾನರಾದಂತಹ ರವಿ ಹಾದಿಮನಿಯವರಿಗೆ ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ. ಅವರು ನಮ್ಮ ಕಾಲೇಜಿಗೆ ಬಂದಿದ್ದರಿಂದ ಇಲ್ಲಿ ಹುನಗುಂದ ಭಾಗದ ತಮ್ಮನ್ನೆಲ್ಲ ತಮ್ಮ ಕವಿತೆಗಳನ್ನು ಕೇಳುವ ಮತ್ತು ತಮ್ಮನ್ನೆಲ್ಲ ಪರಿಚಯಿಸಿಕೊಳ್ಳುವ ಒಂದು ಸದಾವಕಾಶ ಅಂತ ಅನ್ನುವಂಥ ಹಿನ್ನೆಲೆಯಲ್ಲಿ ಒಪ್ಕೊಂಡೆ. ಚಿತ್ರಗಿ ಸರ್ ಅವರು ಹೇಳಿದಾಗ ಆಯಿತು ಬರ್ತೇನೆ ಅಂತೇಳಿ ಒಪ್ಕೊಂಡು ತಮ್ಮ ಮುಂದೆ ಇವತ್ತು ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕವಿತೆಯ ಬಗೆಗೆ ಈಗಾಗಲೇ ಶ್ರೀದೇವಿ ಅವರು ಒಂದು ತಳಹದಿಯನ್ನ ಹಾಕಿಕೊಟ್ಟಿದ್ದಾರೆ. ಈ ಒಟ್ಟು ಕಾರ್ಯಕ್ರಮದ ಭಾಗವಾಗಿ ಒಂದು ತಳಹದಿಯನ್ನು ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ನನ್ನ ಕವಿತೆ ಎಂದರೇನು ಅನ್ನುವಂಥದ್ದಕ್ಕೆ ಇಲ್ಲಿ ಹೋಗೋದಿಲ್ಲ. ಕವಿತೆಯ ವರ್ತಮಾನದ ಕುರಿತು ಮಾತನಾಡಲಿಕ್ಕೆ ಹೇಳಿದ್ದಾರೆ. ಕವಿತೆ ಇವತ್ತು ವರ್ತಮಾನದಲ್ಲಿ ಏನೆಲ್ಲ ಮಾತಾಡ್ತಾ ಇದ್ದಾವೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಒಂದಷ್ಟು ಮಾತುಗಳನ್ನ ಹೇಳಲಿಕ್ಕೆ ಇಲ್ಲಿ ಬಯಸ್ತೇನೆ. ಇಲ್ಲಿ ನಾನು 11 ಜನ ಕವಿಗಳ ಸ್ವರಚಿತ ಕವನಗಳನ್ನ ಮತ್ತು ಮಾದರಿ ಅನ್ನುವಂಥ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯದ ಬೆಳೆದು ಬಂದ ಹಿನ್ನೆಲೆಯಲ್ಲಿ ಅನೇಕ ಘಟ್ಟಗಳ ಹಿನ್ನೆಲೆಯಲ್ಲಿ ಕವಿತೆಗಳನ್ನ ವಾಚನ ಮಾಡಿರ್ತಕ್ಕಂಥ 10 ಕವಿತೆಗಳನ್ನ ಕೇಳಿದ ಹಿನ್ನೆಲೆಯಲ್ಲಿ ಮತ್ತು ಒಟ್ಟು ನಾನು ಕನ್ನಡ ಸಾಹಿತ್ಯದ ಕಾವ್ಯ ಪರಂಪರೆಯ ಹಿನ್ನೆಲೆಯಲ್ಲಿ ತಾತ್ವಿಕವಾಗಿ ನನ್ನ ಮಾತುಗಳಿರ್ತವೆ. ಯಾವುದೇ ಒಂದು ಕವಿತೆಯನ್ನು ಇಟ್ಕೊಂಡು ಇಲ್ಲಿ ನಾನು ಮಾತಾಡೋದಕ್ಕಿಂತ ತಾತ್ವಿಕವಾಗಿ ಕಟ್ಟಿಕೊಡುವಂತಹ ಒಂದು ಅಂಶವನ್ನ ಚಿತ್ರಗಿ ಸರ್ ಅವರು ನನಗೆ ವಹಿಸಿಕೊಟ್ಟಿದ್ದಾರೆ. ಅದಕ್ಕೆ ಒಂದಷ್ಟು ನ್ಯಾಯವನ್ನ ಕೊಡಬಹುದು ಅಂತ ನಾನು ಅನ್ಕೊಂಡು ಇಲ್ಲಿ ಮಾತುಗಳನ್ನ ನಿಮ್ಮ ಮುಂದೆ ಇಡ್ತೇನೆ. ಹುನಗುಂದ ಅನ್ನುವಂಥದ್ದಕ್ಕೆ ಅದರ ಅರ್ಥ ಏನು ಅಂತ ಹೇಳಿ ಬರುವಾಗ ಒಂದಿಷ್ಟು ಆ ಹೆಸರಿನ ಪದ ಉತ್ಪತ್ತಿಯನ್ನ ನೋಡ್ತಾ ಬಂದಾಗ ಜೊಂಡು ಬೆಳೆಯುವ ಪ್ರದೇಶ ಅನ್ನುವಂಥದ್ದಿದೆ. ಆದ್ರೆ ಅದು ನನಗೆ ಇವತ್ತು ಯಾಕೋ ಅನುವರ್ತಕ ಅನಿಸೋದಿಲ್ಲ. ಈ ಎಲ್ಲ ಕವಿಗಳನ್ನ ಮತ್ತು ಇಲ್ಲಿರ್ತಕ್ಕಂಥ ಬರಹಗಾರರನ್ನ ನೋಡಿದಾಗ ಇಲ್ಲಿ ಜೊಂಡು ಅಲ್ಲ ಗಟ್ಟಿಕಾಳು ಬೆಳೀತಾ ಇದೆ ಅನ್ನುವಂಥದ್ದು ಇವತ್ತು ಖುಷಿಯ ಸಂಗತಿ ಅಂತ ಅನ್ಕೊಳ್ತೇನೆ. ಈ ಹುನಗುಂದದ ಈ ಪರಿಸರದಲ್ಲಿ ಇಷ್ಟು ಜನ ಸಹೃದಯ ಮನಸ್ಸುಗಳು ಒಂದೆಡೆ ಸೇರೋದು ಬಹಳ ಕಷ್ಟ. ಸಂಘಟನೆ ಮಾಡೋದು ಅಂತಂದ್ರೆ ಬಹಳ ಕಷ್ಟದ ಸಂಗತಿ ಅದು. ನಾವು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಕರ್ನಾಟಕ ಲೇಖಕಿಯರ ಸಂಘ ಜಿಲ್ಲಾ ಘಟಕವನ್ನ ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಅಂದ್ರೆ ಕಾರ್ಯಕ್ರಮ ಸಂಘಟಕರು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇಷ್ಟು ಜನ ಬಂದಿರತಕ್ಕಂಥದ್ದೇ ಒಂದು ಸೌಭಾಗ್ಯ. ಎಲ್ಲರೂ ಸಹ ಗಟ್ಟಿ ಕಾಳುಗಳು, ಸಾಹಿತ್ಯದ ಗಟ್ಟಿ ಕಾಳುಗಳು ಅಂತೇಳಿ ತಮಗೆ ಮೊದಲನೇದಾಗಿ ಅಭಿನಂದಿಸ್ತಾ, ಕನ್ನಡ ಕಾವ್ಯಲೋಕ, ಕನ್ನಡ ಕಾವ್ಯ ಪರಂಪರೆಗೆ, ಕನ್ನಡ ಕಾವ್ಯಕ್ಕೆ ಬಹಳ ದೊಡ್ಡ ಪರಂಪರೆ ಇದೆ. ಅದು ಪೂರ್ವದ ಹಳೆಗನ್ನಡದಿಂದ ಹಳೆಗನ್ನಡ, ನಡುಗನ್ನಡ ಮತ್ತೆ ಹೊಸಗನ್ನಡ ಈ ಪ್ರಕಾರವಾಗಿ ನಾವು ಕನ್ನಡ ಸಾಹಿತ್ಯವನ್ನ ಅಧ್ಯಯನದ ಅನುಕೂಲಕ್ಕಾಗಿ ಓದ್ತೇವೆ. ಕವಿರಾಜ ಮಾರ್ಗಕಾರರಿಂದ ಹಿಡಿದು ಇಲ್ಲಿಯ ವರ್ತಮಾನದ ಕವಿಗಳವರೆಗೂ ಸಹ ನಾವು ಕಾವ್ಯ ಪರಂಪರೆಯ ಹಲವು ಮಜಲುಗಳನ್ನ ನಾವು ನೋಡ್ತಾ ಬಂದಿದ್ದೇವೆ. ಹಾಗಾದ್ರೆ ಇವತ್ತಿನ ಕಾವ್ಯ ಯಾವ ಬಿಕ್ಕಟ್ಟುಗಳನ್ನ ಎದುರಿಸ್ತಾ ಇದೆ? ಇವತ್ತು ಓದಿರ್ತಕ್ಕಂತಹ ಕವಿತೆಗಳನ್ನೇ ಇಟ್ಕೊಂಡು ನಾನು ಮಾತಾಡೋದಾದ್ರೆ ಅಥವಾ ಅವುಗಳನ್ನು ಒಂದಿಷ್ಟು ಸಾಂದರ್ಭಿಕವಾಗಿ ತೆಗೆದುಕೊಂಡು ಮಾತಾಡೋದಾದ್ರೆ ಇಲ್ಲಿ ಕಾವ್ಯ ಒಂದು ಸ್ವಾಯತ್ತ ಜಗತ್ತಾಗಿ ನಿರ್ಮಾಣಗೊಳ್ತಾ ಇದೆ ಅನ್ನುವಂಥದ್ದು ಮೊದಲನೇದಾಗಿ ನಾನು ಗಮನಿಸಿರೋದು. ಕಾವ್ಯ ಸ್ವಾಯತ್ತ ಜಗತ್ತಾಗಿ ನಮ್ಮ ಅನುಭವಗಳನ್ನ ಕಟ್ಟಿಕೊಡ್ಲಿಕ್ಕೆ ಒಂದು ಮಾಧ್ಯಮವಾಗಿ, ಅಭಿವ್ಯಕ್ತಿಯ ಒಂದು ಮಾಧ್ಯಮವಾಗಿ ನಾವು ಕಾವ್ಯವನ್ನೇ ಆರಿಸ್ಕೊಂಡಿರ್ತಕ್ಕ ಪ್ರತಿಯೊಬ್ಬ ಸಾಹಿತಿಯೂ ಸಹಿತ ಮೊದಲನೇದಾಗಿ ಕವಿ ಮನೋಭಾವದ ವ್ಯಕ್ತಿಯೇ ಆಗಿರ್ತಾನೆ ಎನ್ನುವಂಥದ್ದು ಇದು ಹೂರಣ. ಅಂದ್ರೆ ಅಲ್ಲಿ ಯಾವುದೋ ಒಂದು ಅಭಿವ್ಯಕ್ತಿಗೆ ಒಂದು ಅಕ್ಷರಗಳನ್ನ ಜೋಡಿಸುವಿಕೆಯ ಮೂಲಕವಾಗಿ ಕಾವ್ಯವಾಗಿ ಮತ್ತು ಕಾವ್ಯವನ್ನ ಮಾಗಿಸಿಕೊಳ್ಳುವಂತಹ ಗುಣ ಏನಿದೆಯಲ್ಲ, ಅಂಥ ಗುಣ ಕಾವ್ಯಕ್ಕಿದೆ.
ಇದೆ ಅಂತ. ಆ ಹಿನ್ನೆಲೆಯಲ್ಲಿ ಸ್ವಾಯತ್ತ ಜಗತ್ತನ್ನ ನಿರ್ಮಿಸಿಕೊಳ್ತಕ್ಕಂತಹ ಈ ಸಂದರ್ಭದಲ್ಲಿ ಬದುಕನ್ನ ಎದುರಿಸುವಂತ ಪ್ರಶ್ನೆಗಳು ಪ್ರತಿಯೊಂದು ಕಾವ್ಯಗಳಲ್ಲೂ ಸಹಿತ ನಾವು ನೋಡ್ತಕ್ಕಂಥ ಆಶಯದ ದೃಷ್ಟಿಯಿಂದ ಬದುಕಾಗಿರ್ಬೋದು, ಪ್ರೀತಿ ಆಗಿರ್ಬೋದು, ಪ್ರೇಮ ಆಗಿರ್ಬೋದು, ಮತ್ತು ದೇವರು ಮತ್ತೆ ಇಲ್ಲಿರ್ತಕ್ಕಂತಹ ಧರ್ಮದ ಸಂಘರ್ಷಗಳು, ಈ ಎಲ್ಲ ಅಂಶಗಳನ್ನ ನಾವು ಇವತ್ತಿನ ಈ ಕವಿತೆಗಳಲ್ಲಿ ನಾನು ನೋಡಿರ್ತಕ್ಕಂಥದ್ದು. ಅಂದ್ರೆ ಹೆಣ್ಣಿನ ಬಗೆಗಿನ ಅಭಿವ್ಯಕ್ತಿಗಳಾಗಿರ್ಬೋದು, ಈ ಎಲ್ಲ ಅಂಶಗಳನ್ನ ನಾವು ಒಟ್ಟಾರೆ ಸಾಂಸ್ಕೃತಿಕ ಅಂಶಗಳು ಅಂತ ಏನ್ ಕರಿತೀವೋ ಆ ಸಾಂಸ್ಕೃತಿಕ ಅಂಶಗಳನ್ನ ನಾವು ಇವತ್ತಿನ ಕವಿತೆಗಳಲ್ಲಿ ನೋಡಿದ್ದು. ಹಾಗೆ ಮಾದರಿ ಕವಿತೆಗಳಲ್ಲೂ ಸಹಿತ ಅಂತಹದ್ದೇ ಒಂದು ಅಂಶಗಳನ್ನು ಸಹ ನಾವು ನೋಡ್ತೇವೆ ಅಂತ. ಹಾಗಾದ್ರೆ ಇವತ್ತಿನ ಕನ್ನಡ ಕಾವ್ಯ ಅಂತ ಅನ್ಕೊಳ್ಳೋದಾದ್ರೆ, ನಾವು ಇವತ್ತು ಕವಿತೆ ಬರೀತೀವಿ ಅನ್ನುವಂಥದ್ದಾದ್ರೆ ಇದು ಕವಿತೆ ಬಿಂಬವೋ ಅಥವಾ ಪ್ರತಿಬಿಂಬವೋ? ಒಂದ್ ಮಾತಿದೆ ಕನ್ನಡ ಸಾಹಿತ್ಯ ಲೋಕದಲ್ಲಿ, ಏನಂದ್ರೆ ಒಬ್ಬರ ಜೇಬಿನಲ್ಲಿ ಇನ್ನೊಬ್ಬರ ಕೈ ಇರುತ್ತೆ ಅಂತ. ನಾವು ಕಾವ್ಯ ಕಟ್ಟುವಾಗ ಸ್ವಂತದ್ದೇ ಇರಬಹುದು, ಆದ್ರೆ ಅನುಭವ ನಾವು ಎರವಲಾಗಿ ತೆಗೆದುಕೊಂಡಿರ್ತೇವೆಯೋ ಅಥವಾ ನಮ್ಮದೇ ಆದಂತಹ ಅನುಭವವೇ ಅನ್ನುವಂತಹದ್ದನ್ನು ಸಹಿತ ನಾವು ಇವತ್ತು ಪ್ರಶ್ನಿಸಿಕೊಳ್ಬೇಕಾದಂತ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ. ಹಾಗೆ ಕಾವ್ಯದ ವಸ್ತುವನ್ನ ನಾವು ನೋಡುವಂತೆ ಗ್ರಹಿಸ್ತೀವೋ ಅಥವಾ ನಮ್ಮ ಗ್ರಹಿಕೆಗೆ ಬಂದಂತ ಅಂಶಗಳನ್ನ ನಾವು ಕಾವ್ಯವಾಗಿ ಕಟ್ಟುತ್ತೇವೋ, ಕಾವ್ಯವಾಗಿ ಕಟ್ಟಿಕೊಡ್ತೇವೆಯೋ ಅನ್ನುವಂತಹ ಒಂದು ಪ್ರಶ್ನೆಗಳು. ಇಂತಹ ಪ್ರಶ್ನೆಗಳನ್ನ ಇಟ್ಕೊಂಡು ಇವತ್ತಿನ ಹೊಸ ತಲೆಮಾರಿನ ಕವಿಗಳು ಬರಿಬೇಕಾದಂತ ಅಗತ್ಯ ಇದೆ ಅಂತ ನಾನು ಅನ್ಕೊಳ್ತೇನೆ. ಯಾಕೆ ಅಂತಂದ್ರೆ ಗ್ರಹಿಸುವುದು ಏನಿದೆಲ್ಲ, ಗ್ರಹಿಸುವುದು, ನಾನು ಒಂದು ಪದ್ಯವನ್ನು ಬರೆದಿದ್ದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಇಲ್ಲಿ ಅಂತಂದ್ರೆ, ಸೋತು ಗೆದ್ದವಳು ನಾನು ಅಂತೇಳಿ. ಸೋತು ಗೆದ್ದ ನೀನು ಕುಡಿದು ಬಂದು ಕಮಟ ವಾಸನೆಯನ್ನ ಕ್ಷಮಿಸಿದೆ, ನೀವು